ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 13ನೇ ತಾರೀಕಿಗೆ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ ಇದೆ. ಅದಕ್ಕಾಗಿ ನಾನು ಅವರಿಗಂತಾನೆ ಸಪ್ರೇಟ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಇಂಗ್ಲೀಷು ಎಕ್ಸಾಮ್ ಟಫ್ ಇರುತ್ತೆ. ಅದಕ್ಕಾಗಿ ಇಂಗ್ಲೀಷ್ ಪರೀಕ್ಷೆಯನ್ನು ನಾವು ಪಾಸ್ ಆಗಬೇಕು. ಜಸ್ಟ್ ಪಾಸ್ ಆಗಬೇಕು ಅಂದರೆ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಹಾಗೆ 4 ಅಂಕದ ಮತ್ತು 6 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ ಓದ್ಕೋಬೇಕು, ಹಾಗೆ ಅದನ್ನು ನಾವು ಈಸಿಯಾಗಿ ಪಾಸ್ ಹೇಗೆ ಮಾಡಬೇಕು ಎಂಬುದನ್ನು ಗ್ಯಾರಂಟಿಡ್ ಕ್ವಶನ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ. ಮೊದಲು ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಂದ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಇದು ನಿಮಗೆ ಆಲ್ರೆಡಿ ಗೊತ್ತು, ಆದರೂ ಸಹ ನೋಡಿ. ಇದರಲ್ಲಿ ನೀವು ಪಾಸ್ ಆಗೋ ಟ್ರಿಕ್ನ ನಾನು ಹೇಳ್ಕೊಡ್ತೀನಿ. ಫಸ್ಟು MCQ ಕ್ವಶನ್. ಎಷ್ಟು MCQ ಇರ್ತವೆ? 10 MCQs ಇರ್ತವೆ, ಹೌದಾ? ಅಲ್ಲೇನಾದರೂ ನಿಮ್ಮ ಸ್ಕೂಲ್ನಲ್ಲಿ ಸ್ವಲ್ಪ ಫ್ರೀ ಆದರೆ, ಫ್ರೀ ಅಂದರೆ ಏನು, ಯಾರಾದರೂ ಬಂದು 1 ಮಾರ್ಕ್ಸಿನ MCQ ಕ್ವಶನ್ ಏನಾದರೂ ಹೇಳಿದರೆ ಅಲ್ಲೇ ಮ್ಯಾನೇಜ್ ಆಗುತ್ತೆ. ಹೇಳಿಲ್ವಾ, ನಿಮಗೆ ಎಷ್ಟು ಬರುತ್ತೆ ನೋಡಿ ಅಷ್ಟು ಬರೆದ್ರೆ ಸಾಕು. ಅದರಲ್ಲಿ MCQ ಕ್ವಶನ್ಸ್ಗಳನ್ನು ಯಾವ ಥರ ಆದರೂ ಮಾಡಿ ಅವುಗಳನ್ನು ಟಿಕ್ ಹಾಕಿ. ನಿಮ್ಗೆ ಯಾವ್ದು ಬರುತ್ತೆ ನೋಡಿ, ಬರಲಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿ ಬನ್ನಿ. ಯಾರಾದರೂ ಒಂದೊಂದು ಕಾಲೇಜ್ನಲ್ಲಿ ಹೇಳ್ತಿರ್ತಾರೆ, ಹೇಳಿದರೆ ಬೆಟರು. ಹೇಳಿಲ್ಲ ಅಂದರೆ ನಿಮ್ಗೆ ಯಾವುದು ಆನ್ಸರ್ನೇ ಗೊತ್ತಿಲ್ಲ ಅಂದರೆ ಜಸ್ಟ್ ನಿಮಗೆ ಯಾವುದು ಬರುತ್ತೆ ನೋಡಿ ಅದನ್ನು ಹಾಕಿ. ಆದರೆ 10ಕ್ಕೆ 10 ನೀವು MCQ ಕ್ವಶನ್ಸ್ಗಳನ್ನು ಹಾಕಿ ಬರಲೇಬೇಕು, ಹೌದಾ? ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್, ಹೌದಾ? 2 ಮಾರ್ಕ್ಸಿಗೆ ನಿಮಗೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇರುತ್ತೆ. ಅದನ್ನು ಸಹ ಯಾರಾದರೂ ಹೇಳಿದರೆ ಓಕೆ, ಇರಲಿಲ್ಲ ಅಂದರೆ ನೀವು ಓದಿದರೆ ನಿಮಗೆ ಬರುತ್ತೆ. ಇರಲಿಲ್ಲ ಅಂದರೆ ನೋಡಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಮಾತ್ರ ಬರೀರಿ, ಇರಲಿಲ್ಲ ಅಂದರೆ ಹಾಗೆ ಬಿಡಬಹುದು. ಹಾಗೆ ಲಿಂಕರ್ಸ್ ಅಂದರೆ ಅಲ್ಲೇ ಕೊಟ್ಟಿರ್ತಾರೆ ಮೇಲ್ಗಡೆ. ಇದು ಕ್ವಶನ್ನು ಮೇಲ್ಗಡೆನೇ ಆನ್ಸರ್ಗಳನ್ನು ಕೊಟ್ಟಿರ್ತಾರೆ. ಈ ರೀತಿ 3 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇದಕ್ಕೆ ಯಾವುದು ಕರೆಕ್ಟ್ ಆಗುತ್ತೆ ಲಿಂಕರ್ಸು ಅದನ್ನು ನೀವು ಬರಿಬೇಕು. ನೋಡಿ ಸರಿಯಾಗಿ ಮೇಲಿನ ಸೆಂಟೆನ್ಸ್ ಓದ್ಕೊಳ್ಳಿ ಮತ್ತು ಆಪ್ಷನ್ಗಳನ್ನು ಓದ್ಕೊಂಡು ನಿಮ್ಗೆ ಯಾವ್ದು ಬರುತ್ತೋ ಅವುಗಳನ್ನು ಹಾಕಿ. ಈ MCQನಲ್ಲಿ ನಿಮ್ಗೆ ಏನೂ ಬರಲಿಲ್ಲ ಅಂದರೂ ಜಸ್ಟ್ ಒಂದು 5 ಆದರೂ ಕರೆಕ್ಟ್ ಆದರೆ ಬೆಟರು. ಯಾಕಂದರೆ ನೀವೇನು ಓದಿಲ್ಲ ಅಂದರೂ ಸಹ ನೀವೊಂದು 10 ಹಾಕಿ ಬಂದರೂ ನಿಮಗೊಂದು 5 ಆದರೂ ಅದರಲ್ಲಿ ಕರೆಕ್ಟ್ ಆಗೇ ಆಗ್ತವೆ. ಅದೊಂದು ಆಯಿತು. ಈ ಲಿಂಕರ್ಸ್ಗಳು ಇದರಲ್ಲಿ 3ರಲ್ಲಿ ಒಂದು ಅಥವಾ 2 ಆದರೂ ಕರೆಕ್ಟ್ ಆದರೂ ಸಹ ನಿಮಗೆ 7 ಮಾರ್ಕ್ಸ್. ಇದರಲ್ಲಿ ಒಂದು 5, ಇದರಲ್ಲಿ ಒಂದು 2, 7 ಮಾರ್ಕ್ಸ್ ಆಯಿತು. ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಅಂತ ಇರ್ತಾವೆ, ಹೌದಾ? ಹೊಂದಿಸಿ ಬರೆಯಿರಿ ಕ್ವಶನ್ಸ್ಗಳನ್ನು ನೋಡಿ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಳ್ಳಿ. ನೀವು ಓದ್ಕೊಂಡು ಈಗಿಂತ ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಓದಿದರೆ ನಿಮಗೆ ಈಸಿ ಆಗುತ್ತೆ. ಜಸ್ಟ್ ಸಮರಿಗಳನ್ನು ಓದಿದರೂ ಈಸಿ ಆಗುತ್ತೆ. ಅದರಲ್ಲಿ ನಮಗೊಂದು 5 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಒಂದು 3 ಅಥವಾ 2 ಮಾರ್ಕ್ಸ್ ಬಂದರೆ ಬೆಟರು. ನಾನು 2 ಮಾರ್ಕ್ಸ್ ಅಂತ ಇಟ್ಕೊತೀನಿ. 9 ಮಾರ್ಕ್ಸ್ ಆಯಿತು, ಹೌದಾ? ಇನ್ನು 4 ಅಂಕದ ಪ್ರಶ್ನೆಗಳು ಬರ್ತಾವೆ. 4 ಅಂಕದ ಪ್ರಶ್ನೆಗಳು ಎಷ್ಟು? 24 ಮಾರ್ಕ್ಸಿಗೆ ಬರ್ತಾವೆ, ಹೌದಾ? 6 ಪ್ರಶ್ನೆಗಳನ್ನು ನೀವು ಬರಿಬೇಕು. 6 ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕು. ಏನು ಸಮರಿಗಳನ್ನು 6 ಸಮರಿಗಳನ್ನು ಬರಿಬೇಕು. ಒಂದಕ್ಕೆ 4 ಮಾರ್ಕ್ಸು. ಇವು ಟೋಟಲ್ ಆಗಿ 24 ಮಾರ್ಕ್ಸ್ ನಿಮಗೆ ಬರ್ತವೆ, ಹೌದಾ? ಆ 24 ಮಾರ್ಕ್ಸ್ಗಳಲ್ಲಿ ನಿಮ್ಗೆ ಎಷ್ಟು ಬರೆಯೋಕ್ಕಾಗುತ್ತೆ? 6 ಸಮರಿ ಬರಿಬೇಕು, ಹೌದಾ? ಈಗ ಆಲ್ರೆಡಿ ನಾವು ಒಂದು 9 ಮಾರ್ಕ್ಸಿಂದು ಮೇಲ್ಗಡೆ ಹೇಗಾದರೂ ಮಾಡಿ ನಾವು 9 ಅಥವಾ 10 ಮಾರ್ಕ್ಸ್ ಮೇಲ್ಗಡೆ ತೊಗೋಬೇಕು. ಈಗ 4 ಮಾರ್ಕ್ಸಿಂದ ಸಮರಿ, ಹೌದಾ? ಎಷ್ಟು ಸಮರಿಗಳು? 6 ಸಮರಿಗಳನ್ನು ನೀವು ಬರಿಬೇಕು. 6ರಲ್ಲಿ ನಿಮಗೊಂದು 3 ಆದರೂ ಬರಬೇಕು. ಅಟ್ಲೀಸ್ಟ್ ಅದರಲ್ಲಿ 6 ಕೇಳಿದ್ದಾರೆ ಅಂದರೆ ನಿಮಗೆ 3 ಆದರೂ ಬರೆಯೋಕ್ಕೆ ಬರಬೇಕು. 3 ಬರೆದ್ರೆ ಎಷ್ಟು ಕೊಡ್ತಾರೆ? ನಿಮಗೆ 4ಕ್ಕೆ 4 ಕೊಡಲಿಲ್ಲ ಅಂದರೂ ಸಹ 3 ಆದರೂ ಕೊಡ್ತಾರೆ. ಯಾವ ರೀತಿ ನೀವು ಅದರಲ್ಲಿ ಒಂದು ಸ್ವಲ್ಪ ಈಗ ಯಾವುದೋ ರೋಮಿಯೋ ಜೂಲಿಯಟ್ ಬಗ್ಗೆ ಬರಿತೀರಿ ಅಂದರೆ ಆ ರೋಮಿಯೋ ಜೂಲಿಯಟ್ ಬಗ್ಗೆ ಒಂದು ಸ್ವಲ್ಪ ವಿಷಯ ಇರಬೇಕು ಅದರಲ್ಲಿ. ಹಾಗೆ ಆ ಪೇಜ್ಗಳು ಏನಿರ್ತವೆ ತುಂಬಬೇಕು. ಯಾವ ರೀತಿ ತುಂಬಿಸ್ತಿರೋ ಗೊತ್ತಿಲ್ಲ, ಒಟ್ಟು ಪೇಜು ಒಂದು ಸಮರಿ ಬರಿತೀರಿ ಅಂದರೆ ಆ ಪೇಜ್ ಪೂರ್ತಿಯಾಗಿ ತುಂಬಬೇಕು. 4 ಮಾರ್ಕ್ಸಿಂದ ಒಂದು ಈ ರೀತಿ ಒಂದು ಪೇಜ್ ಇರುತ್ತೆ ನೋಡಿ, ಅದನ್ನು ಕಂಪ್ಲೀಟಾಗಿ ನೀವು ತುಂಬಿಸ್ಬೇಕು. ಪೂರ್ತಿಯಾಗಿ ತುಂಬಿಸಿದರೆ ಮಾತ್ರ ನಿಮಗೆ ಮಿನಿಮಮ್ ಒಂದು 2 ಅಥವಾ 3 ಮಾರ್ಕ್ಸ್ ಕೊಡ್ತಾರೆ. ನೀವು ಕರೆಕ್ಟಾಗಿ ಬರೆದಿದ್ರೆ 4 ಕೊಡ್ತಾರೆ. ಇಲ್ವಾ ನಮಗೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಅಂದರೆ 2ರಿಂದ 3 ಮಾರ್ಕ್ಸ್ ಕೊಡ್ತಾರೆ. ಈಗ ನೀವು ಎಷ್ಟು ಬರಿತೀರಿ? ಒಂದು 3 ಬರಿತೀರಿ ಅಂತ ಇಟ್ಕೊಳ್ಳಿ.
3 ಬರೆದ್ರೆ ಒಂದಕ್ಕೆ 3 ಮಾರ್ಕ್ಸ್ ಕೊಟ್ಟರೂ ಸಹ ನಮಗೆ 9 ಮಾರ್ಕ್ಸ್ ಬರುತ್ತೆ. ನೀವು 6ಕ್ಕೆ 6 ಬರೆದ್ರೂ ಸಹ ಓಕೆ, 6ಕ್ಕೆ 6 ಬರೆದ್ರೆ ನಮಗೆ 18 ಮಾರ್ಕ್ಸ್ಗಳು ಬರ್ತವೆ. ಯಾವ ರೀತಿ ಅಂದರೆ 3 ಮಾರ್ಕ್ಸ್ ಏನಾದರೂ ಒಂದು ಸಮರಿಗೆ 3 ಮಾರ್ಕ್ಸ್ ಕೊಟ್ಟರೆ 18 ಮಾರ್ಕ್ಸ್ ಬರ್ತವೆ. ಅದೇ ರೀತಿ ನೀವು 3 ಬರೆದ್ರೆ 9 ಮಾರ್ಕ್ಸ್ ಬರುತ್ತೆ. ಮೇಲ್ಗಡೆ ಹೇಗಾದರೂ ಮಾಡಿ 9ರಿಂದ 10 ತೆಗೆದುಕೊಳ್ಬೇಕು. ಇದರಲ್ಲಿ ಒಂದು ಮಿನಿಮಮ್ ಒಂದು 10 ಮಾರ್ಕ್ಸ್ ಆದರೂ ನೀವು ತೆಗೆದುಕೊಳ್ಬೇಕು. ಟೋಟಲ್ ಆಗಿ ನಿಮಗೆ 20 ಮಾರ್ಕ್ಸ್ ಆಗುತ್ತೆ. ಈಗ ಮೇಲೆ ಯಾವುದು ಬಿಟ್ಟ ಸ್ಥಳ ತುಂಬಿರಿ ಮತ್ತು ಹೊಂದಿಸಿ ಬರೆಯಿರಿ, ಹಾಗೆ MCQ ಕ್ವಶನ್ಸ್ಗಳು, ಅದರಲ್ಲಿ ಹೇಗಾದರೂ ಮಾಡಿ ನೀವು 10 ಕ್ವಶನ್ಸ್ಗಳನ್ನು ಕರೆಕ್ಟ್ ಮಾಡಬೇಕು. ಎಲ್ಲದಕ್ಕೂ ಹಾಕಿ ಯಾವುದು ಬಿಟ್ಟು ಬರಬೇಡಿ. ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿ ಮಿನಿಮಮ್ ಒಂದು 10 ಮಾರ್ಕ್ಸ್ ಮೇಲ್ಗಡೆ ಬರಬೇಕು. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ, ಅಲ್ಲಿ 24 ಮಾರ್ಕ್ಸ್ ಬರುತ್ತಲ್ವ, ಅದರಲ್ಲೂ ಸಹ ನಮಗೊಂದು 10 ಮಾರ್ಕ್ಸ್ ಬರೋ ರೀತಿ. ಇದು ರೆಗ್ಯುಲರಾಗಿ ಓದದೇ ಇರೋರಿಗೆ, ಸಮರಿ ಬರದೇ ಇರೋರಿಗೆ ಹೇಗೆ ಪಾಸ್ ಆಗಬೇಕು ಅಂತ ಓದೋರು ಇದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಪಾಸ್ ಆಗಬೇಕು ಅನ್ನೋರು ಮಾತ್ರ ಇದನ್ನು ನೋಡಿ. ಓದೋರು ಏನಿರ್ತಾರೆ, 4ಕ್ಕೆ 4 ಮಾರ್ಕ್ಸ್ ಬರೋ ಥರ ಕಂಪ್ಲೀಟಾಗಿ ಬರೀರಿ, ನಿಮಗೆ 4ಕ್ಕೆ 4 ಮಾರ್ಕ್ಸ್ ಬರುತ್ತೆ. ಹೌದಾ? ಈಗ ಜಸ್ಟ್ ಪಾಸ್ ಆಗಬೇಕು ಅನ್ನೋರು, ಸರ್ ನಮಗೆ ಇಂಗ್ಲೀಷ್ ಬರೋಲ್ಲ, ಪಾಸ್ ಆಗಬೇಕನ್ನೋರು ಏನು ಮಾಡಬೇಕು, ಇದರಲ್ಲಿ ಒಂದು ಎಷ್ಟು ಸಮರಿ ಬರ್ತಾವೆ ನೋಡಿ ಅಷ್ಟು ಬರೆದು ಮಿನಿಮಮ್ ಒಂದು 10 ಮಾರ್ಕ್ಸ್ ಬರೋ ಥರ ಬರೀಬೇಕು. ಇದರಲ್ಲಿ ಎಲ್ಲ ಕೂಡಿ ಒಂದು 10 ಮಾರ್ಕ್ಸ್ ಬಂದರೆ ಸಾಕು, ನಮಗೆ 20 ಮಾರ್ಕ್ಸ್ ಆಯಿತು. ಈಗ ಇನ್ನು ನೆಕ್ಸ್ಟ್ 6 ಮಾರ್ಕ್ಸ್ ಕ್ವಶನ್ ಒಂದೇ ಇರುತ್ತೆ. ಹೌದಾ? ಯಾವುದು ಕೊಡ್ತಾರೆ ಅದನ್ನು, ನೆಕ್ಸ್ಟ್ ನಾನು ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇವುಗಳನ್ನು ನಾನು ಯಾವ ರೀತಿ ಹೇಳ್ತೀನಿ ನೋಡಿ, ಅದೇ ರೀತಿ ಫಾಲೋ ಮಾಡಿ ನೀವು ಪಾಸ್ ಆಗ್ತೀರಾ. 6 ಮಾರ್ಕ್ಸ್ ಕ್ವಶನ್. ಹೌದಾ? 6 ಮಾರ್ಕ್ಸ್ ಕ್ವಶನ್ಗೆ ನಾನು ಒಂದಿಷ್ಟು ಸಮರಿಗಳನ್ನು ಹೇಳ್ತೀನಿ. ಅವುಗಳನ್ನು ನೋಡ್ಕೊಂಡು ಹೋಗಿ ಅವುಗಳನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. 6 ಮಾರ್ಕ್ಸ್. 6ರಲ್ಲಿ ನಮಗೆ ಒಂದು ಪೇಜ್ ಪೂರ್ತಿ ತುಂಬಿಸ್ಬೇಕು. ಇದನ್ನು 2 ಪೇಜ್ ತುಂಬಿಸ್ಬೇಕು. ಆ್ಯಕ್ಚುಲಿ ಈ 6ಕ್ಕೆ 6 ಬೇಕು ಅಂದರೆ ನೀವು 2 ಪೇಜ್ ತುಂಬಿಸ್ಬೇಕು. ಆದರೆ ನೀವು ಪಾಸ್ ಆಗಬೇಕು ಅನ್ನೋರು ಏನು ಮಾಡಿ, 1 ಪೇಜ್ ತುಂಬಿಸಿದರೆ ಸಾಕು ಪೂರ್ತಿಯಾಗಿ. ನಿಮ್ಗೊಂದು 3 ಮಾರ್ಕ್ಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹೌದಾ? 3 ಮಾರ್ಕ್ಸ್ ಕೊಟ್ಟರೆ ಸಾಕು, 23 ಮಾರ್ಕ್ಸ್ ಆಗುತ್ತೆ ಹೌದಾ? ಇನ್ನು ಪ್ಯಾಸೇಜ್ ಎಷ್ಟು ಮಾರ್ಕ್ಸಿಗಿರುತ್ತೆ? 10 ಮಾರ್ಕ್ಸಿಗಿರುತ್ತೆ. 10ರಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮಗೆ 10ರಲ್ಲಿ 8 ಆದರೂ ಕಂಪಲ್ಸರಿ ಬರತ್ತಾವೆ, ಅಥವಾ 7 ಬರಲಿ. ನಮಗೆ ಪೂರ್ತಿಯಾಗಿ ನೀವು ಪರ್ಫೆಕ್ಟ್ ಇದ್ದವ್ರಿಗೆ 10ಕ್ಕೆ 10 ಮಾರ್ಕ್ಸ್ ಬರುತ್ತೆ. ಈಗ ಪ್ರಾಕ್ಟೀಸ್ ಮಾಡೋರಿಗೆ ಏನಾಗುತ್ತೆ, ಒಂದು 7 ಮಾರ್ಕ್ಸ್ ಬಂದರೆ ಸಾಕು. ಹೌದಾ? ನೀವು ಪಾಸ್ ಆಗಲೇಬೇಕು ಈ ವರ್ಷ ಇಂಗ್ಲೀಷ್ ಅಂದರೆ ಒಂದು 7 ಮಾರ್ಕ್ಸ್ ಬಂದರೆ ಸಾಕು, ನಿಮಗೆ ಟೋಟಲಾಗಿ 30 ಮಾರ್ಕ್ಸ್ ಆಯ್ತು ಈಗ. ಹೌದಾ? ಇನ್ನು ಅಂಡರ್ಲೈನ್ ವರ್ಡ್ಸ್ ಅಂತ ಇರುತ್ತೆ. ಅಂಡರ್ಲೈನ್ ವರ್ಡ್ಸ್ ಅಂದರೆ ನಾನೀಗ ಆ ವಿಡಿಯೋನ ಹಾಕಿದ್ದೀನಿ ನೋಡಿ, ಅದನ್ನು ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ನಮಗೆ 4 ಮಾರ್ಕ್ಸ್ ಬರ್ತವೆ. ಹೌದಾ? 4 ಬೇಡ, ನಮಗೆ 3 ಮಾರ್ಕ್ಸ್ ಬಂದರೆ ಸಾಕು. ಎಷ್ಟಾಯಿತು? ಓದ್ದವರಿಗೆ 4 ಬರುತ್ತೆ, ಒಂದು 3 ಮಾರ್ಕ್ಸ್ ಬಂದರೆ 33 ಮಾರ್ಕ್ಸ್ ಆಯಿತು. ಹೌದಾ? ಈಗ ಮತ್ತು ಡೈಲಾಗ್ ರೈಟಿಂಗ್ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ನಿಮಗೆ ಯಾವ ರೀತಿ ಬರೀಬೇಕಂತ. ಅದನ್ನು ನೀವು 3ಕ್ಕೆ 3 ಮಾರ್ಕ್ಸ್ ತೆಗೆದುಕೊಂಡು ಎಷ್ಟಾಗುತ್ತೆ? 33ರಿಂದ 36 ಮಾರ್ಕ್ಸ್ ಆಯಿತು. ನಮ್ಮದು ಈಗ 36 ಮಾರ್ಕ್ಸ್ ಆಯಿತು. ಇನ್ನು ರಿಪೋರ್ಟ್ ದ ಕನ್ವರ್ಜೇಷನ್, ಇದು ನೋಡಿ, ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿಲ್ಲ. ಬೇಕಾದರೆ ಕೇಳಿ, ಇವಾಗ ಮಾಡ್ತೀನಿ, ಕಮೆಂಟ್ ಮಾಡಿ ಬೇಕಾದರೆ. ಅದನ್ನು ನಾನು ಮಾಡಿಲ್ಲ. ಅದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ, ಅದನ್ನು ತೆಗೆದುಕೊಳ್ಳಿ. ಹೌದಾ? ಮತ್ತು ಪ್ಯಾಸೇಜ್ ಆ್ಯಂಡ್ ನೋಟ್ ಮೇಕಿಂಗ್. ಹೌದಾ? ಯಾವ ರೀತಿ ಇದು ಕ್ವಶನ್, ಇದ್ರ ಬಗ್ಗೆನೂ ನಾನು ಕ್ಲಾಸ್ ಮಾಡಿದ್ದೀನಿ. ಈ ರೀತಿ ಬಾಕ್ಸ್ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ನೋಡಿ, ಇವುಗಳನ್ನು ನೀವು ಬಿಡಿಸ್ಬೇಕು. ಇದನ್ನು ಸಹ ನೀವು ಎಷ್ಟು 4ಕ್ಕೆ 4 ತೆಗೆದುಕೊಳ್ಳೇಬೇಕು. ಈಗ ನಮ್ಮದು 33 ಮಾರ್ಕ್ಸ್ ಆಗಿದೆ ಅಲ್ವಾ? ಈಗ ಇದರಲ್ಲಿ 4 ಬೇಡ, ಒಂದು 3 ಬರುತ್ತೆ ಅಂತ ಇಟ್ಕೊಳ್ಳಿ, 36 ಮಾರ್ಕ್ಸ್ ಆಯಿತು. ಮತ್ತು ಈ ಲೆಟರ್ ರೈಟಿಂಗು ಪರ್ಫೆಕ್ಟಾಗಿ ಯಾರು ಓದ್ಕೊಂಡು ಹೋಗಿರ್ತೀರ, ಯಾರು ರೆಸ್ಯೂಮ್ನ ಕರೆಕ್ಟಾಗಿ ಬರೀತೀರ, ಯಾರು ಲೆಟರ್ನ ಕರೆಕ್ಟಾಗಿ ಬರೀತೀರ, ಅವರಿಗೆ 5ಕ್ಕೆ 5 ಪಿಕ್ಸ್ ಕೊಡ್ತಾರೆ. ನಾವು ಜಸ್ಟ್ ಪಾಸ್ ಆಗೋರು ಅಂದರೆ ಮಿನಿಮಮ್ ಅಂದರೆ ಒಂದು 3ರಿಂದ 4 ಮಾರ್ಕ್ಸ್ ಕೊಡ್ತಾರೆ. ಲೆಟರು ಪ್ಲಸ್ ಯಾವುದು ಇದು ಬರೆದಿರ್ಬೇಕು, ರೆಸ್ಯೂಮ್ ಬರೆದಿದ್ದರೆ ನಮಗೆ 4 ಮಾರ್ಕ್ಸ್ ಬರುತ್ತೆ. ಹೌದಾ? ಒಂದು 40 ಮಾರ್ಕ್ಸ್ನ ನಾವು ಈಸಿಯಾಗಿ ತಗೋಬೋದು. ಓದಿದರೆ ಇನ್ನೂ 40 ಮಾರ್ಕ್ಸ್ ಸೇರಿ 80ಕ್ಕೆ 80 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ನೀವು ಓದಿಲ್ಲ, ಈಗ ನಾವು ಪಾಸ್ ಆಗಬೇಕು ಅಂತ ಟ್ರೈ ಮಾಡೋರು ಇಷ್ಟು ಫಾಲೋ ಮಾಡಿ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಪಾಸ್ ಆಗ್ತೀರ ನಾ ಹೇಳೋ ರೀತಿ ಟ್ರೈ ಮಾಡಿದರೆ. ಇನ್ನು ಸಮರಿಗಳು, 4 ಮಾರ್ಕ್ಸಿಗೆ ಸಮರಿಗಳನ್ನು ಯಾವ್ಯಾವ ಓದ್ಕೋಬೇಕು ಅನ್ನೋ ಡೌಟ್ಸ್ ಇರುತ್ತೆ ನಿಮಗೆ. ಯಾವುದು ಓದ್ಕೋಬೇಕು ಸರ್ ಅಂತ. ಈ ಥರ ನಾನು ಏನು ಮಾಡಿದ್ದೀನಿ, ಇಲ್ಲಿ ರೋಮಿಯೋ ಜೂಲಿಯಟ್ ಅಂತ ಹಾಕಿದ್ದೀನಿ, ಮುಂದ್ಗಡೆ 15 ಅಂತ ಹಾಕಿದ್ದೀನಿ. ಏನಿದು 15?
ನಾನು ನಿಮಗಂತಾನೆ ಇವತ್ತು ಬೇರೆ ಯಾವುದೇ ಕ್ಲಾಸ್ ಮಾಡದೆ ಬರೀ ಕ್ವಶನ್ ಪೇಪರ್ ಬೆಳಗ್ಗೆ 5 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ಕ್ವಶನ್ ಪೇಪರ್ ಬಗ್ಗೆ ಏನು 2017ರಿಂದ ಇಲ್ಲಿವರೆಗೆ ಎಷ್ಟೆಷ್ಟು ಕ್ವಶನ್ ಪೇಪರ್ಗಳಿದ್ದಾವೆ, ಅದರಲ್ಲಿ ಎಷ್ಟೆಷ್ಟು ಸರ್ತಿ ಯಾವ ಲೆಸನ್ ಮೇಲೆ ನಿಮಗೆ ಜಾಸ್ತಿ 4 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಇವತ್ತು ಬರೀ ಅದನ್ನೇ ಮಾಡಿದ್ದೀನಿ ನಿಮಗೋಸ್ಕರ. ಅದಕ್ಕಾಗಿ ಇದರಲ್ಲಿ ನೋಡಿ, ರೋಮಿಯೋ ಜೂಲಿಯಟ್ನ ಮಿನಿಮಮ್ ಆಗಿ 2017ರಿಂದ ಇಲ್ಲಿವರೆಗೆ 15 ಸರ್ತಿ ಕೇಳಿದ್ದಾರೆ. ಹೌದಾ? ಎಷ್ಟು? 4 ಮಾರ್ಕ್ಸಿಗಿದೆ. 4 ಮಾರ್ಕ್ಸಿಗೆ ಎಷ್ಟು ಕೇಳಿರ್ತಾರೆ? 6 ಬರೀಬೇಕು ನೀವು. ಅವರು 8 ಕೇಳಿರ್ತಾರೆ, ನೀವು 6 ಬರೀಬೇಕು. ಮತ್ತು ಆನ್ ಚಿಲ್ಡ್ರನ್ 10 ಸರ್ತಿ, ಟು ಡಿಯರ್ 15 ಸರ್ತಿ, ಎವ್ರಿಥಿಂಗ್ ಐ ನೀಡ್ ಟು ಅಂತ ಇದೆ ನೋಡಿ, ಅದನ್ನು 10 ಸರ್ತಿ ಕೇಳಿದ್ದಾರೆ. ಸನ್ನಿ ಮಾರ್ನಿಂಗ್ 6 ಸರ್ತಿ ಕೇಳಿದ್ದಾರೆ. ವೆನ್ ಯು ಆರ್ ಓಲ್ಡ್ 8 ಸರ್ತಿ. ದ ಗಾರ್ಡ್ನರ್ 8 ಸರ್ತಿ. ದ ಪುಟ್ ಮೈ ಇಟ್ ಚೈಲ್ಡ್ ಅಂತ ಇದೆ ನೋಡಿ, ಅದು 5 ಸರ್ತಿ. ದ ಬಿಲೀವ್ ದ್ಯಾಟ್ ಬುಕ್ಸ್ 5 ಸರ್ತಿ. ಮತ್ತು ಯಾವುದು ಹೆವೆನ್ ಇಫ್ ಯು ಅದೊಂದು 4 ಸರ್ತಿ ಕೇಳಿದ್ದಾರೆ. ಜಪಾನ್ ಆ್ಯಂಡ್ ಬ್ರೆಜಿಲ್ 6 ಸರ್ತಿ. ವಾಟರ್ 6 ಸರ್ತಿ. ದೇರ್ ವೇರ್ ಇಸ್ ದ ವೇಲ್ ಅದೊಂದು 6 ಸರ್ತಿ. ದ ವಾಟರ್ 5 ಸರ್ತಿ. ಇದರಲ್ಲಿ ಹೈಯೆಸ್ಟ್ ಕೇಳಿರೋದು ಯಾವುದು? ರೋಮಿಯೋ ಜೂಲಿಯಟ್. ಪ್ರತಿ ವರ್ಷ ಮೊದಲನೆಯ ಕ್ವಶನ್ ರೋಮಿಯೋ ಜೂಲಿಯಟ್ ಫಿಕ್ಸ್ ಇರುತ್ತೆ. ನೀವು ಇದರಲ್ಲಿ ಯಾವ್ದ್ಯಾವ್ದು ನೋಡ್ಕೋಬೇಕು? ಇದರಲ್ಲಿ ನೀವು ಎಲ್ಲ ನೋಡ್ಕೊತೀನಿ ಅಂದರೆ ಬೆಸ್ಟ್. ನಿಮಗೆ 80ಕ್ಕೆ 80 ಸ್ಕೋರ್ನ ಮಾಡಬೇಕು ಅಂದರೆ ನೀವು ಎಲ್ಲ ಸಮರಿಗಳನ್ನು ನೋಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಈಗ ನೀವು ಪಾಸ್ ಆಗಬೇಕು ಅಥವಾ ನಿಮಗೆ ಎಕ್ಸಾಕ್ಟಾಗಿ ಇದೇ ಬೀಳಬೇಕು ಅನ್ನೋದು ಇದ್ದರೆ, ನಾನು ಇಲ್ಲೇನು ಹಾಕಿದ್ದೀನಿ ನೋಡಿ, ಇವುಗಳಲ್ಲಿ ಹೈಯೆಸ್ಟ್ ಸರ್ತಿ ಜಾಸ್ತಿ ಸರ್ತಿ ಕೇಳಿದ್ದ ನಾನು ನೋಡ್ಕೊತ ಹೋಗ್ಬೇಕು. ಏನೋ ಒಂದು ರೋಮಿಯೋ ಜೂಲಿಯಟ್ನ ನೀವು ಇವತ್ತು ಪರ್ಫೆಕ್ಟ್ ಆಗಲೇಬೇಕು. ಯಾವ ರೀತಿ ಪರ್ಫೆಕ್ಟ್ ಆಗಬೇಕು ಸರ್? ನಮ್ಗೆ ಸಮರಿ ಏನನ್ನೋದೇ ಗೊತ್ತಿಲ್ಲ, ಯಾವ ರೀತಿ ನಾವು ಬರೀಬೇಕು ಅಂದರೆ, ಅದನ್ನು ಮೊದಲು ಸ್ಟೋರಿ ರೋಮಿಯೋ ಜೂಲಿಯಟ್ ಅಂತ ಇದೆ ನೋಡಿ, ಅದನ್ನು ಫಸ್ಟು ಕನ್ನಡದಲ್ಲಿ ನಿಮಗೆ ಸ್ಟೋರಿ ಗೊತ್ತಿರಬೇಕು. ಸ್ಟೋರಿ ಗೊತ್ತಿದ್ದರೆ ಇಂಗ್ಲೀಷ್ನಲ್ಲಿ ಯಾವುದಾದ್ರೂ ಒಂದು ಆ ಥರ ಈ ಥರ ಪದಗಳನ್ನು ಹಾಕಿ ನಾವು ಏನಾದರೂ ಬರಿಬೋದು. ನಿಮಗೆ ಕನ್ನಡದಲ್ಲೇ ಗೊತ್ತಿಲ್ಲ ಅಂದರೆ ಯಾವ ಥರ ಬರೀತೀರಾ? ಫಸ್ಟು ನಿಮ್ಮ ಹತ್ರ ಗೈಡ್ ಆದರೂ ಇದ್ದರೆ ಓಕೆ, ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ರೋಮಿಯೋ ಜೂಲಿಯಟ್ ಸಮರಿ ಅಂತ ಸಾಕಷ್ಟು ವಿಡಿಯೋಗಳು ಬರ್ತವೆ ಕನ್ನಡದಲ್ಲಿ. ರೋಮಿಯೋ ಜೂಲಿಯಟ್ ಸಮರಿ ಇನ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಸಾಕಷ್ಟು ಟೀಚರ್ಸ್ಗಳು ಹಾಕಿದ್ದಾರೆ. ಅದನ್ನು ನೋಡಿ ಸರಿಯಾಗಿ ಕನ್ನಡದಲ್ಲಿ ಫಸ್ಟ್ ತಿಳ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರೆಯೋದು ಅಂತ ಆ ವಿಡಿಯೋ ನೋಡಿದರೆ ಗೊತ್ತಾಗಿಬಿಡುತ್ತೆ ಸಮರಿಗಳನ್ನು. ಹಾಗೆ ಆನ್ ಚಿಲ್ಡ್ರನ್ನು ಸಹ ಇಂಪಾರ್ಟೆಂಟು. ನಾನು ರೆಕಮೆಂಡ್ ಮಾಡೋದು ಯಾವುದು ಓದ್ಕೊಳ್ಳಿ ಅಂದರೆ, ಫಸ್ಟು ರೋಮಿಯೋ ಜೂಲಿಯಟ್ 1, ಹಾಗೆ ಆನ್ ಚಿಲ್ಡ್ರನ್ನು, ಟು ಡಿಯರು, ಹಾಗೆ ಎವ್ರಿಥಿಂಗ್ ಐ ನೀಡು 1, ವೆನ್ ಯು ಆರ್ ಓಲ್ಡು, ಹಾಗೆ ಸನ್ನಿ ಮಾರ್ನಿಂಗು ಓದ್ಕೊಳ್ಳೇಬೇಕು, ಯಾಕಂದರೆ ಅದು 6 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ದ ಗಾರ್ಡ್ನರು, ಜಪಾನ್ ಆ್ಯಂಡ್ ಬ್ರೆಜಿಲು, ವಾಟರ್ ಇವುಗಳನ್ನು ನೀವು ಜಾಸ್ತಿ ನೋಡ್ಕೋಬೇಕು. ಇದನ್ನು ಬೇಕಾದರೆ ಈ PDF ನಾನು ವಾಟ್ಸಪ್ ಗ್ರೂಪ್ಗೆ ಮತ್ತು ಈ ಯಾವುದು ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ, ಬಂದು ನೋಡ್ಕೊಳ್ಳಿ. ಇವುಗಳು ಇಂಪಾರ್ಟೆಂಟ್ ಇದ್ದಾವೆ. ಈ ಥರ ಇಟ್ಟಿದ್ದೀನಿ ನೋಡಿ, ಇವುಗಳನ್ನು ಮೊದಲು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ರೋಮಿಯೋ ಜೂಲಿಯಟ್ಟು, ಆನ್ ಚಿಲ್ಡ್ರನ್ನು, ಟು ಡಿಯರು, ಎವ್ರಿಥಿಂಗ್ ಐ ನೀಡು, ಹಾಗೆ ವೆನ್ ಯು ಆರ್ ಓಲ್ಡು, ಗಾರ್ಡ್ನರು, ಅದೇ ರೀತಿ ಜಪಾನ್ ಆ್ಯಂಡ್ ಬ್ರೆಜಿಲು, ವಾಟರು, ದ ವಾಟರು, ಇವುಗಳನ್ನು ಪರ್ಫೆಕ್ಟ್ ಆಗಲೇಬೇಕು. ಒಂದಿಷ್ಟು ಇದ್ದಾವೆ ನೋಡಿ, ಇವುಗಳನ್ನು ಪರ್ಫೆಕ್ಟಾಗಿ ಯಾವ ರೀತಿ ಫಸ್ಟ್ ಕನ್ನಡದಲ್ಲಿ ಏನು ಸ್ಟೋರಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಹಾಗೆ ಇದು 6 ಮಾರ್ಕ್ಸ್, 6 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಕೇಳೋದ ಇದನ್ನು ಸಹ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಸ್ಕ್ರೀನ್ಶಾಟ್ ಆಯಿತಾ? ಇದು ಅದರಲ್ಲಿ 6 ಮಾರ್ಕ್ಸಿಗೆ ಎಷ್ಟು ಕೇಳ್ತಾರೆ ನಿಮ್ಮ ಕ್ವಶನು? ನಿಮಗೆ 3 ಕ್ವಶನ್ಗಳನ್ನು ಕೇಳಿರ್ತಾರೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಬರೀಬೇಕಷ್ಟೇ. ಹೌದಾ? ಈಗ 2017ರಿಂದ ಇಲ್ಲಿವರೆಗೆ ಯಾವುದು ಜಾಸ್ತಿ ಕೇಳಿದ್ದಾರೆ ಅಂದರೆ, ರೋಮಿಯೋ ಜೂಲಿಯಟ್ ಸಹ ಒಂದು 3 ಸರ್ತಿ ಕೇಳಿದ್ದಾರೆ. ಆನ್ ಚಿಲ್ಡ್ರನ್, ಟು ಡಿಯರ್, ಹಾಗೆ ಸನ್ನಿ ಮಾರ್ನಿಂಗ್ ನೋಡ್ತಾ ಇದ್ದೀರಾ, ಇದು ಹೈಯೆಸ್ಟ್ 15 ಸರ್ತಿ ಇದನ್ನು ಸನ್ನಿ ಮಾರ್ನಿಂಗ್ನ ಕೇಳಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಸನ್ನಿ ಮಾರ್ನಿಂಗ್ ಇದ್ದೇ ಇರುತ್ತೆ. ಹೌದಾ? ನಾವು ಅದನ್ನೇ ಫಿಕ್ಸ್ ಆಗಿ ಇದ್ವಿ ಅಂತ ಇಟ್ಕೊಳ್ಳಿ. ನಾ ಹೇಳಿದೆ ಸನ್ನಿ ಮಾರ್ನಿಂಗ್ ಅಷ್ಟೇ ಓದ್ಕೊಳ್ಳಿ ಅಂತ. ನೆಕ್ಸ್ಟು ಈ ವರ್ಷ ಏನಾದರೂ 2024ರಲ್ಲಿ ನೀವೇನು 13ನೇ ತಾರೀಕು ಬರೀತೀರ ನೋಡಿ, ಆ ವರ್ಷ ಕೇಳಿಲ್ಲ ಅಂದರೆ ಏನು ಮಾಡ್ತೀರಾ? ಅದಕ್ಕಾಗಿ ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನು ವೇರ್ ದೇರ್ ಈಸ್ ಎ ಎನ್ ಅಂತ ಇದೆ ನೋಡಿ, ಅದೊಂದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ವಾಟರ್ ಇದೆ ನೋಡಿ, ಅದೊಂದು ನೋಡ್ಕೊಳ್ಳಿ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಅಂತ ಇದೆ ನೋಡಿ, ಅದೊಂದು ನೋಡ್ಕೊಳ್ಳಿ. ಹಾಗೆ ಸನ್ನಿ ಮಾರ್ನಿಂಗ್ಸು ಕಂಪಲ್ಸರಿ ನೋಡ್ಕೊಳ್ಳಿ. ಅದರ ಜೊತೆಗೆ ಆನ್ ಚಿಲ್ಡ್ರನ್ನು, ಟು ಡಿಯರ್ ಮತ್ತು ಇವು 2
ಒಂದಿಷ್ಟು ನೋಡ್ಕೊಂಬಿಟ್ರೆ ಅದರಲ್ಲಿ ಯಾವುದಾದ್ರೂ 3 ಕೇಳಿರ್ತಾರೆ, ನೀವು ಯಾವುದಾದ್ರೂ ಒಂದು ಬರೀಬಹುದು. ನಾನು ಯಾವುದು ಒಂದೇ ಓದ್ಕೊಳ್ಳಿ ಅಂತ ನಾನು ಹೇಳಲ್ಲ, ಯಾಕಂದರೆ ನಾನು ಹೇಳಿದ ವರ್ಷನೇ ಅವ್ರು ಕೇಳಲಿಲ್ಲ ಅಂದರೆ ಮತ್ತೆ ನಂದು ತಪ್ಪಾಗುತ್ತೆ. ಅದಕ್ಕೆ ಅದ್ರ ಜೊತೆಗೆ ಸನ್ನಿ ಮಾರ್ನಿಂಗ್ ಅಂತೂ ಫಿಕ್ಸ್ ಓದ್ಕೊಳ್ಳೇಬೇಕು. ಅದ್ರ ಜೊತೆಗೆ ಆನ್ ಚಿಲ್ಡ್ರನ್, ಟು ಡಿಯರ್, ಹಾಗೆ ಯಾವುದು ದ ಪುಟ್ ಮೈ ಫ್ರಾಮ್ ಇಟ್ಸ್, ಹಾಗೆ ವೇರ್ ದೇರ್ ಇಸ್ ಎ ವೇಲ್ ಅಂತ ಇದೆ ನೋಡಿ ಅದೊಂದು, ಹಾಗೆ ವಾಟರ್. ಇವೊಂದಿಷ್ಟು ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ಪಾಸ್ ಆಗ್ತೀರಾ. ಇವುಗಳನ್ನು ಏನಿಲ್ಲ, ಜಸ್ಟ್ ಕನ್ನಡದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಹಾಗೆ ಇವುಗಳನ್ನು ನೀವು ಕನ್ನಡದಲ್ಲಿ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಬರೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರೆದ್ರೆ ನೀವು ಈಸಿಯಾಗಿ 2 ದಿನದಲ್ಲಿ ಯಾವುದಾದ್ರೂ ಈ 4 ಮಾರ್ಕ್ಸಿನ ಅದಾವೆ ನೋಡಿ, ಅದರಲ್ಲಿ ಮಿನಿಮಮ್ 6 ಕೇಳಿದ್ದಾರೆ ಅವರು, ಅದರಲ್ಲಿ ಒಂದು 3 ಆದರೂ ನಿಮಗೆ ಬರೆಯೋಕೆ ಬರಬೇಕು. ಪಾಸ್ ಆಗಬೇಕು ಅನ್ನೋರು, ಸ್ಕೋರ್ ಮಾಡಬೇಕು ಅನ್ನೋರು ಪ್ರತಿಯೊಂದು ಚಾಪ್ಟರ್ನ ಬಿಡಬೇಡಿ, ಎಲ್ಲ ಚಾಪ್ಟರ್ನ ಓದ್ಕೊಳ್ಳಿ. ಎಲ್ಲ ಬೇಕಾದ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರಿ. ಇದು ಇವತ್ತಿನ ವಿಡಿಯೋ. ಇದು ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಬೇಕಾದರೆ ಇವತ್ತೇ 4 ಗಂಟೆಗೆ ಝೂಮ್ ಆ್ಯಪ್ನಲ್ಲಿ ಲೈವ್ ಬರ್ತೀನಿ. ಅದರಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೇಳಬಹುದು. ಧನ್ಯವಾದಗಳು.